ಪಂಢರಾಪುರಕ್ಕೆ ವಿಷ್ಣು ದೇವರು ಬಂದಿದ್ದು ಹೇಗ್ ಗೊತ್ತಾ? ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಯಾವುದೇ ದೇವರು ಸಾಮಾನ್ಯವಾಗಿ ಈ ರೀತಿ ಬರೋದೇ ಇಲ್ಲ. ಪಂಢರಾಪುರ ಒಂದು ತೀರ್ಥಕ್ಷೇತ್ರವಾಗುವ ಮೊದಲು, ಭಕ್ತರ ಗುಂಪುಗಳು ಹರಿನಾಮದ ಘೋಷಣೆಗಳು ಮೂಡುವ ಮೊದಲು ಅಲ್ಲಿ ಪುಂಡಲಿಕ ಎನ್ನುವ ಒಬ್ಬ ವ್ಯಕ್ತಿ ಬದುಕ್ತಾ ಇದ್ದ. ಅವನು ಸಂತನಲ್ಲ, ತಪಸ್ಸು ಮಾಡುತ್ತಿದ್ದವನಲ್ಲ, ವರದಾನಕ್ಕಾಗಿ ಕಾಯುತ್ತಿದ್ದವನೂ ಅಲ್ಲ. ಅವನ ಸಂಪೂರ್ಣ ಜಗತ್ತು ಒಂದೇ. ಅವನ ವೃದ್ಧ ತಂದೆ ತಾಯಿ ಪ್ರತಿದಿನ ಅವರ ದಣಿದ ಕಾಲುಗಳನ್ನ ತೊಳೆಯುತ್ತಿದ್ದ. ತಾನು ತಿನ್ನುವ ಮೊದಲು ಅವರಿಗೆ ಊಟ ಕೊಡ್ತಾ ಇದ್ದ. ದೇಹ ಸಹಕರಿಸದೇ ಇದ್ದಾಗ ಅವರನ್ನ ಹೊತ್ಕೊಂಡು ನಡೆಯುತ್ತಿದ್ದ. ಅವರಿಗೆ ನಿದ್ರೆ ಬಂದಾಗ ಅವನು ಎಚ್ಚರವಾಗಿಯೇ ಇರ್ತಾ ಇದ್ದ. ಯಾರೂ ಕೂಡ ನೋಡ್ಲಿಲ್ಲ, ಯಾವ ಪ್ರಶಸ್ತಿಯನ್ನ ಕೂಡ ಕೊಡ್ಲಿಲ್ಲ. ಇದ್ದದ್ದು ಒಂದೇ ಕರ್ತವ್ಯ, ಅದೇ ಭಗವಂತ ವಿಷ್ಣುವಿನ ಗಮನ ಸೆಳೆದದ್ದು. ಪ್ರಾರ್ಥನೆ ಇಲ್ಲದೆ, ವಿಧಿ ವಿಧಾನಗಳಿಲ್ಲದೆ ಸಂಪೂರ್ಣವಾಗಿ ಮಾಡಿದ ಸೇವೆ ಅದು. ಹೀಗಾಗಿ ವಿಷ್ಣು ಭೂಲೋಕಕ್ಕೆ ಬಂದ. ಶಬ್ದವಿಲ್ಲದೆ, ಮಿಂಚಿಲ್ಲದೆ, ಘೋಷಣೆ ಇಲ್ಲದೆ ನದಿ ತೀರದಲ್ಲಿ ನಿಂತು ಪುಂಡಲಿಕನ ಮುಂದೆ ಬರ್ತಾನೆ. ಆದರೆ ಪುಂಡಲಿಕ ಆತನ ಕಡೆ ನೋಡೋದಿಲ್ಲ. ಅವನ ತಾಯಿ ತಂದೆ ಅವನ ಮಡಿಲಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ರು. ಅವರ ಉಸಿರು ನಿಧಾನವಾಗಿತ್ತು. ಪುಂಡಲಿಕ ನೆಲದ ಮೇಲೆ ಕೈ ಹಾಕಿ ಒಂದು ಇಟ್ಟಿಗೆಯನ್ನ ಎತ್ಕೊಂಡು ಮುಂದೆ ನಿಧಾನವಾಗಿ ಸರಿಸಿದ. ಇಲ್ಲೇ ನಿಂತಿರಿ, ನನ್ನ ಕರ್ತವ್ಯ ಮುಗಿದ ಮೇಲೆ ಬರುತ್ತೇನೆ ಅಂತ ಭಗವಂತನಿಗೆ ಹೇಳಿಬಿಡ್ತಾನೆ ಪುಂಡಲಿಕ. ಆ ಕ್ಷಣದಲ್ಲಿ ಭಗವಂತನಿಗೆ ಕೂಡ ಜಗತ್ತು ನಿಂತಂತಾಗಿತ್ತು. ಹಾಗಂತ ಇದು ಅವಮಾನವಲ್ಲ, ಇದು ಅಹಂಕಾರವಲ್ಲ, ಇದು ಸ್ಪಷ್ಟತೆ. ಪುಂಡಲಿಕನಿಗೆ ತನ್ನ ಕೆಲಸದ ಬಗ್ಗೆ ಸ್ಪಷ್ಟತೆ ಇತ್ತು. ಪುಂಡಲಿಕನ ಈ ವರ್ತನೆ ನೋಡಿ ದೇವರಿಗೆ ಕೋಪ ಬರಲಿಲ್ಲ, ಶಾಪವನ್ನ ಕೂಡ ಕೊಡ್ಲಿಲ್ಲ. ವಿಷ್ಣು ಆ ಇಟ್ಟಿಗೆಯ ಮೇಲೆ ನಿಂತ, ಮತ್ತೆ ಕಾದ. ನದಿ ಹರಿಯುತ್ತಲೇ ಇತ್ತು, ಸೂರ್ಯ ಸಾಗುತ್ತಲೇ ಇದ್ದ, ಕಾಲ ಮುಂದುವರಿಯುತ್ತಲೇ ಇತ್ತು. ವಿಷ್ಣು ಮಾತ್ರ ಅಲ್ಲಿಂದ ಹೋಗೋದಿಲ್ಲ. ಯಾಕಂದ್ರೆ ಅಪರೂಪದ ಒಂದು ಘಟನೆ ಅಲ್ಲಿ ನಡೆಯುತ್ತೆ. ಮಾನವ ದೇವರನ್ನ ತಿರಸ್ಕರಿಸಲಿಲ್ಲ, ಬದಲಾಗಿ ಅವನು ತನ್ನ ಹೊಣೆಗಾರಿಕೆಯನ್ನ ಬಿಟ್ಟಿರಲಿಲ್ಲ. ದೇವರು ಅದನ್ನ ಅರ್ಥ ಮಾಡಿಕೊಳ್ಳುತ್ತಾನೆ. ಪ್ರದರ್ಶನವಿಲ್ಲದ ಸೇವೆ ಪ್ರತಿಫಲದ ನಿರೀಕ್ಷೆಯ ಭಕ್ತಿಗಿಂತ ಶ್ರೇಷ್ಠ. ಪ್ರತಿದಿನ ಯಾರು ನೋಡದೆ ಮಾಡಿದ ಕಾಳಜಿ ಒಮ್ಮೆ ಕಷ್ಟದಲ್ಲಿ ಮಾಡಿದ ಪ್ರಾರ್ಥನೆಗಿಂತ ಶುದ್ಧ. ಅದಕ್ಕಾಗಿಯೇ ವಿಷ್ಣು ಅಲ್ಲೆಯೇ ಉಳಿದ, ಇಟ್ಟಿಗೆ ಮೇಲೆ ನಿಂತೇ ಇದ್ದ. ಅದೇ ಕ್ಷಣದಿಂದ ಅವನು ವಿಠಲನಾದ. ಕರ್ತವ್ಯ ಮೊದಲು ಬಂದಾಗ ಇಟ್ಟಿಗೆಯ ಮೇಲೆ ನಿಂತ ದೇವರಾದ. ಹೀಗಾಗಿಯೇ ಪಂಢರಾಪುರ ಅಂದರೆ ಮಾನವರು ದೇವರಿಗಾಗಿ ಕಾಯುವ ಸ್ಥಳವಲ್ಲ, ಅದು ದೇವರು ಮಾನವರಿಗಾಗಿ ಕಾಯುವ ಸ್ಥಳ.